ಇವನ ಚಿಕ್ಕಮ್ಮನ ಮಗ ನಕುಲ. ಯಾಕೆ ಚಿಕ್ಕಮ್ಮನ ಮಗ? ಯಾಕೆ ಚಿಕ್ಕಮ್ಮನ ಮಗ? ಚಿಕ್ಕಮ್ಮನ ಮಗ. ಯಾಕೆ ಚಿಕ್ಕಮ್ಮನ ಮಗ? ಯಾಕೆ ಚಿಕ್ಕಮ್ಮನ ಮಗ? ಚಿಕ್ಕಮ್ಮನ ಮಗ ಮಾವ ಭೀಮಂತೆ. ಹಿಡ್ಕೊಳ್ಳ ಹಿಡ್ಕೊಳ್ಳ ಹಿಡ್ಕೊಳ್ಳ. ಯಾಕೆ ಹೆದರಿ ಸಾಯ್ತೀರಿ ಮಾವ ಬರ್ಲಿಲ್ಲ, ಹೇಳಿದ್ದು ಮಾತ್ರ. ಹೆದ್ರಿದಲ್ಲ ಅವ ಎಲ್ಲಿ ಅಂತ ಅವನು ಕರ್ಕೊಂಡ್ ಬರ್ಲಿಕ್ಕೆ ಹೋದಂತ. ಕಿವಿಗೆ ಕೆಲಸ ಇಲ್ಲ, ಕರ್ಣನಿಗೆ ಕೆಲಸ ಇಲ್ಲ. ಅಂದ್ರೆ ನಾನು ತಗೊಂಡ್ರೆ ಒಂದೇ ಪದದಲ್ಲಿ ಪ್ರಸಂಗವನ್ನೇ ಮುಗಿಸ್ತೇನೆ ನಾನು. ಅದು ಹೇಗೆ ಮಾವ? ಹೇಳ್ತೇನೆ ನಾನು. ಇವ ಆಪ್ತ ಮಿತ್ರ ನಿನ್ನನ್ನು ಗುಂಡಿಗೆ ದುಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ನನ್ನ ಕೈ ಮಾವ. ಹೌದು, ಕೈ ಮಾವ. ನಾಳೆಯಿಂದ ನಿನ್ನನ್ನು ಜನರು ಧರ್ಮರಾಯ ಅಂತ ಹೇಳ್ಯಾರು. ಒಂದು ಗಂಡಸಾಗಿದ್ರೆ ಅಪ್ಪನಿಗೆ ಹುಟ್ಟಿದ್ದು ಹೌದಾಗಿದ್ರೆ ಅವ ಆಟ ಮಾಡಿಸಿದ್ ಮಾತ್ರ ಇಷ್ಟು ವರ್ಷದಲ್ಲಿ ಆಟ ಆಡ್ಲಿಲ್ಲ ಎಲ್ಲಿ. ಧರ್ಮರಾಯನ ಭಂಡಾರ ನಮ್ಮ ಒಳಗೆ ಬಿತ್ತು. ಕೇಳು ಏನು ಮಾವ? ಆಗದಾಗದು ಕುರುರಾಯ ಈ ಕರ್ಣ ಈಗ ಬೇಡಿದ ಮಾತು ಸರಸವಲ್ಲಯ್ಯ. ಈ ಕರ್ಣ ಈಗ ಬೇಡಿದ ಮಾತು ಸರಸವಲ್ಲಯ್ಯ. ಕಡು ಕಲಿ ಕಡು ಕಡು ಕೃಷ್ಣ ಬಿಡದಿದ ಕಾವ್ಯವಲ್ಲಿಯ ಬಲ್ಲಿದರ ಹುಡುಗಾಟವತ್ತು ಕಡೆಗಿ ಹುಡುಗಾಟವತ್ತು ಕಡೆಗಿ ಬೇಡ ಇಡು ಬೇಡದಿದ ಗೊತ್ತು ಎತ್ತವನಿಗೆ ಆಗದು. ಏ ಕುರುರಾಯ, ಆಗದಾಗದು ಕೌರವ, ಆಗದಾಗದು ಕುರುರಾಯ. ಏ ಮಾವ, ಓ ನಿಮಗೆ ಏನಾದ್ರೂ ಅರ್ಥ ಆಗ್ತದ? ಏನು? ನಾನೊಂದು ಕುರುರಾಯನಾಗಬೇಕು ಅಂತ ಹೊರಟಿದ್ದೇನೆ. ಇವರದ್ದು ಪ್ರಾರಂಭದಲ್ಲಿ ಅಪಶ್ರುತಿ. ಆಗದು 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 ಕುರುರಾಯ. ನಾನು ಯಾವಾಗ್ಲೂ ಆಗ್ಲಿಕ್ಕಿಲ್ಲ ಕುರುರಾಯ. ನೀನು ಯಾರು ಹೇಳಿ ಯಾರು ಬಿಡ್ಲಿ, ನೀನು ಕುರುರಾಯನೇ. ಮತ್ತೆ ಆಗದು ಕುರುರಾಯ ಅಂತ ಹೇಳಿದ್ದೇನೆ. ಆದ್ರೆ ಇಂದಿನ ವ್ಯವಹಾರ ಆಗದು ಕುರುರಾಯ ಅಂತ ಹೇಳಿ ಯುದ್ಧಕ್ಕೆ ಹೋಗುವುದು ಬೇಡ. ಬೇಡವೇ ಬೇಡ. ಮತ್ತೆ ಈ ಈ ಪ್ರಸಂಗದಲ್ಲಿ ಏನಿದ್ರು ಬುದ್ಧಿವಂತಿಕೆಗೆ ಮತ್ತು ನಾಲಿಗೆಗೆ ಮಾತ್ರ ಕೆಲಸ. ಹೇಗದು? ಕಿವಿಗೆ ಕೆಲಸ ಇಲ್ಲ, ಕರ್ಣನಿಗೆ ಕೆಲಸ ಇಲ್ಲ. ಅಂದ್ರೆ ಹ. ಮಾವ ಏನೋ ಮಾತಾಡ್ಲಿಕ್ಕೆ ಹೊರಟಿದ್ದಾರೆ. ಈಗ ಅವನೇನೋ ವೀರಾವೇಶದಿಂದ ಈಗಾಗಲೇ ಪಾಂಡವರನ್ನು ನಾನು ಗೆದ್ದು ಕೊಡ್ತೇನೆ, ಹೋಗುವ. ಬಿಡು ಬಿಡು. ಹ. ಭೀಮಾರ್ಜುನನ್ನು ಬಡಿತೇನೆ. ಹೌದು. ಅಪಮಾನ ಮಾಡಿದ ದ್ರೌಪದಿಯನ್ನು ತುರುಬಿ ಹಿಡಿದು ತರ್ತೇನೆ ಎನ್ನುವ 7 ಸ್ಥಾಯಿಯಲ್ಲಿ ಅವ ಹೇಳಿದ. ಅವ 3 ಪದ ತಕೊಂಡ. 3 ಪದ ತಗೊಂಡ. ಅವನಿಗೆ ಬೇರೆ ಪದ ಇಲ್ಲ ಅಂತ ಮೊದಲೇ ಗೊತ್ತಿದ್ದರೆ ಅಷ್ಟು ಧೈರ್ಯವಾಗಿ ಅವನು. ನೀವೆಷ್ಟು ತಕೊಳ್ತೀರಿ ಹೇಳಿ? ನಾನು ತಗೊಂಡ್ರೆ ಒಂದೇ ಪದದಲ್ಲಿ ಪ್ರಸಂಗವನ್ನೇ ಮುಗಿಸ್ತೇನೆ ನಾನು. ಅದು ಹೇಗೆ ಮಾವ? ಹೇಳ್ತೇನೆ ನಾನು. ಯಾಕಂದ್ರೆ ಯಾವುದೇ ಪ್ರಸಂಗ ಆದ್ರೆ ಅವರದೇ ಒಂದೇ ಪದ. ಒಂದೇ ಪದ ನಮಗೆ ಸಾಕಾಗ್ತದೆ. ಈಗಾಗಲೇ ಭೀಮಾರ್ಜುನರ ಯೋಗ್ಯತೆಯ ಬಗ್ಗೆ, ಶಕ್ತಿ ಸಾಮರ್ಥ್ಯದ ಬಗ್ಗೆ ಇಡೀ ಪ್ರಪಂಚವೇ ಅರ್ಥ ಮಾಡಿಕೊಂಡಿದೆ. ಹೌದು ಬಿಡು. ಆಮೇಲೆ ನಕುಲ ಸಹದೇವರಾಗಿ ಏಕರಥ ರೂಢರಾಗಿ ಹೊರಟ್ರೆ ಪ್ರಪಂಚದಲ್ಲಿ ಅವರನ್ನು ಗೆಲ್ಲುವವರಿಲ್ಲ ಎನ್ನುವಂತ ಮಾತು ಶತಸಿದ್ಧವಾದದ್ದು ಅಲ್ವೇ? ದಿಗ್ವಿಜಯಕ್ಕೆ ಹೋಗುವಾಗ ಬೇರೆ ಬೇರೆ ಹೋಗಿದ್ದಾರೆ, ಆ ಪ್ರಶ್ನೆ ಬೇರೆ. ಕಾಲಮಿತಿಯಲ್ಲಿ ವ್ಯವಹಾರ ಮಾಡಬೇಕಂತಲೇ ಒಟ್ಟು ಸೇರಿಸಿಕೊಳ್ಳಿಕ್ಕೆ ಹೋಗಿದ್ದಾರೆ. ಆದ್ರೆ ಧರ್ಮರಾಯನಾದರೂ ಗಂಜಿಗೆ ಬಿದ್ದ ನಾಗ ಹಾಗೆ ಇರುವವ. ಅವನು ಲೆಕ್ಕವನ್ನು ಬಿಡು. ಭೀಮಾರ್ಜುನನನ್ನು ಲೆಕ್ಕ ಹಾಕುವಾಗ ಅವರ ಮಧ್ಯದಲ್ಲಿ ಯುದ್ಧವನ್ನು ಮಾಡಿ ಗೆದ್ದು ರಕ್ತಪಾತದಲ್ಲಿ ನಿನ್ನನ್ನು ಕುರುರಾಯ ಮಾಡ್ತೇನೆ ಅಂತ ಹೇಳಿದಂತ ಈ ಕರ್ಣನ ಮಾತನ್ನು ಕೇಳಿ ನೀನು ಹೊರಟಿದೆಯಲ್ಲ, ಇವ ಆಪ್ತ ಮಿತ್ರ ನಿನ್ನನ್ನು ಗುಂಡಿಗೆ ದುಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ನನ್ನಲ್ಲಿ ಬಿಸಿ ಮಾಡುವುದು ಬೇಡ. ಬಿಸಿ ಆಗಬೇಡ, ಅವ್ರು ಮಾಡುದಂತ.
ಬಾಕಿದವರು ಮಾಡುವಾಗ ನಾವು ಆಗದಿದ್ರೆ ಎಂತದ್ದು ಅಂತ ಕೇಳುವ. ಹೌದಾ ಮಾವ? ಓ ಅವ ನನಗೆ ಆಪ್ತ. ಹೌದು, ಅವ ನನ್ನ ಸಂತೋಷಕ್ಕಾಗಿ ಹೇಳಿದ. ಆಪ್ತ ಮಿತ್ರ ಅದಕ್ಕೆ ಇರುವವ, ಒಂದು ಏನಷ್ಟಾದ್ರೂ ಮಾತಾಡ್ಲಿಕ್ಕೆ ಇರುವವನು. ಈಗ ಯುದ್ಧದಲ್ಲಿ ಅವರನ್ನು ಗೆಲ್ಲುವುದಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಹಾಗೆ ಅಂತ ನನಗಾದ ಅಪಮಾನ. ಪಾಂಚಾಲೆ ಹೇಳಿದ ಕಟಕಿಯ ನುಡಿಗಳು, ಭೀಮಾರ್ಜುನರ ಅಬ್ಬರದ ಕೊಬ್ಬು, ಇದನ್ನೆಲ್ಲ ಮುರಿಯುವುದು ಹೇಗೆ? ನಿನ್ನ ಸಂಪತ್ತು ಎಷ್ಟುಂಟು? ಆ ಕಟು ನುಡಿಗಳು ನಿನ್ನ ಈಗಲೂ ನಿನ್ನ ಕರ್ಣ ಪಟಲದಲ್ಲಿ ಹತ್ತದಲ್ಲಿ ಕರ್ಣ ಇರುವಾಗಲೇ ಅದು ನಿನ್ನನ್ನು ಇಡೀ ಅಲ್ಲೋಲ ಕಲವನ್ನಾಗಿ ಮಾಡ್ತಾ ಇದೆ ಅಲ್ವೇ? ಆಗಾಗ ನಿನ್ನನ್ನು ಎಚ್ಚರಿಸ್ತಾ ಇದೆ. ಅದಕ್ಕಿರುವ ದಾರಿ ಒಂದು, ಯುದ್ಧ ಮಾಡಬೇಕಾದ ಅಗತ್ಯ ಇಲ್ಲ, ಬುದ್ಧಿವಂತಿಕೆ ಬೇಕು. ಕರಸಿ ಕೋಟೆಯ ಪಾಂಡವರ ದಿಟ್ಟತನವನ್ನು ತೋರಿಸ್ಲಿಕ್ಕೆ ಹೋಗ್ರಿ, ರಕ್ತಪಾತದಲ್ಲೇ ನಾವು ದಿನವನ್ನು ಕಳೆಯಬೇಕಾಗ್ತದೆ. ಅದಲ್ಲದೆ ಏನು? ರಕ್ತದಲ್ಲಿ ನೀನು ಮಿಂದು ನೀನು ಸಾಮ್ರಾಜ್ಯವನ್ನು ಸ್ಥಾಪಿಸುವುದಾದ್ರೂ ಏನನ್ನು ಯಾಕೆ ಬೇಕು ನಿನಗೆ? ರಕ್ತ ಇಲ್ಲದೆ ಹೇಗೆ? ಇಲ್ಲಿ ಬುದ್ಧಿವಂತಿಕೆಯನ್ನು ಖರ್ಚು ಮಾಡಬೇಕು. ಏನು ಬುದ್ಧಿವಂತಿಕೆ? ನೀನೊಂದು ಮನಸ್ಸು ಮಾಡಬೇಕು. ಹೇಗೆ? 5 ಜನ ಪಾಂಡವರನ್ನು ಇಲ್ಲಿ ಬರೋ ಹಾಗೆ ನೀನು ಮಾಡಬೇಕು. ಪಾಂಡವರನ್ನು ಬರಿಸಿದ್ರೆ ನಿನಗೆ ಯಾರೆಲ್ಲ ಅಪಮಾನ ಮಾಡಿದ್ದಾರೋ, ಯಾರು ನಿನ್ನನ್ನು ಛೇದಿಸಿದಾರೋ, ಯಾರಲ್ಲಿ ಸರ್ವ ಸಂಪದವು ತನ್ನ ವಶವಂತೇಳಿ ಅವರೆಲ್ಲ ಯೋಚನೆ ಮಾಡ್ತಿದ್ದಾರ, ಆ ಸರ್ವ ಸಂಪದವು ನಿನ್ನ ಕಾಲಬುಡದಲ್ಲಿ ಬೀಳುವ ಹಾಗೆ ನಾನು ಮಾಡ್ತೀನಿ. ಹೇಗೆ ಮಾವ? ಅದರಲ್ಲೇ ಇರುವುದು ಬುದ್ಧಿವಂತಿಕೆ. ಏನು? ನಾನು ವಿಶೇಷವಾದಂತ ಒಂದು ವಿದ್ಯೆಯನ್ನು ಕರಗತ ಮಾಡಿಕೊಂಡಿದ್ದೇನೆ. ಯಾವ ವಿದ್ಯೆ? ದ್ಯೂತ. ಅದರಲ್ಲಿ ಬಹಳಷ್ಟು ಪರಿಣಿತಿಯನ್ನು ನಾನು ಹೊಂದಿದ್ದೇನೆ. ಅವರನ್ನು ದ್ಯೂತಕ್ಕಾಗಿ ನೀನು ಬರಮಾಡಿಸಿಕೋ. ದ್ಯೂತವನ್ನು ನಾವು ಆಡಿದ ನಂತರ ಸರ್ವ ಸಾಮ್ರಾಜ್ಯವು ನಿನ್ನ ವಶವಾಗುತ್ತದೆ. ಈಗ ದ್ಯೂತ ಆಡುವಾಗ ಅವನು ಆಡುವುದಿಲ್ವಾ? ನಾವೇ ಗೆಲ್ಬೇಕು ಅಂತ ಏನಾದ್ರೂ ಉಂಟಾ? ಅವನು ಗೆಲ್ಲುವುದಿಲ್ಲ. ಮತ್ತೆ ಗೆಲ್ಲದ ಹಾಗೆ ಮಾಡುವಂತಹ ತಂತ್ರಗಳು ನನ್ನಲ್ಲಿದೆ. ವಿಶೇಷವಾದಂತಹ ದಾಳಗಳು ನಾನು ಹೇಳಿದ ಹಾಗೆ ಕೇಳ್ತವೆ. ಆದ್ದರಿಂದ ದಾಳ ಪ್ರಯೋಗವನ್ನು ಮಾಡಿ ಅವರನ್ನು ಸೋಲಿಸುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ಐತವದ ವಿದ್ಯೆ ನಿಮ್ಮಲ್ಲಿರುವುದು. ಮಾವ, ಈಗ ಪಾಂಡವರನ್ನು ಇಲ್ಲಿಗೆ ನಾನು ಬರಿಸುವುದು. ಆಟ ಯಾರಿಗೆಲ್ಲ? ಆಟ ಅವರಿಗೆ ಮತ್ತು ನಮಗಂದ್ರೆ ನನಗಂತೂ ಆಡ್ಲಿಕ್ಕೆ ಗೊತ್ತೇ ಇಲ್ಲ. ನಿನಗೆ ಆಡ್ಲಿಕ್ಕೆ ಗೊತ್ತಿಲ್ಲ, ನೀನು ಆಟ ನೋಡುವ ಮಾತ್ರ. ಯಾವಾಗಲೂ ಆಟ ನೋಡ್ಬೇಕು ಮತ್ತೆ ಆಟ ಮಾಡಿಸ್ಬೇಕು. ಹೌದು, ಈಗ ಧರ್ಮರಾಯನೊಟ್ಟಿಗೆ ನಾನೇ ಆಡಬೇಡುವ ಮಾವ. ಗೆಲ್ಬೇಕು ಅಂತ ಇದ್ರೆ ನೀನು ಕೇವಲ ಪ್ರೇಕ್ಷಕನಾಗಿ ನಿಂತ್ರೆ ಸಾಕು. ಯಾರು ಆಡುವುದು? ಯಾರು? ಆಟವನ್ನು ನಾನೇ ಆಡ್ತೇನೆ. ಈಗ ನೀವು ಆಡ್ತೇನೆ ಅಂತ ಹೇಳಿದಾಗ ಅವ ಬೇಡ, ಅವರು ಆಡುದಿದ್ರೆ ನನ್ನ ಆಟ ಇಲ್ಲ ಅಂತ ಹೇಳಿದ್ರೆ ಆಗ ನೀನು ಹೇಳ್ಬೇಕು, ನನ್ನ ಪರವಾಗಿ ನನ್ನ ಮಾವನೇ ಆಡಬೇಕು. ಶುರುವಿಗೆ ಪರವಾನಿಗೆ ಅವನಲ್ಲಿ ತಕ್ಕೊಳ್ಬೇಕು. ಹೌದು ಅಲ್ವಾ? ಒಂದು ವೇಳೆ ರಾಜ್ಯದಲ್ಲಿ ಸೋತರು ನನ್ನ ಸರ್ವಸ್ವವು ನಿನಗೆ. ಆಡುವುದು ಮಾತ್ರ ಮಾವ. ಆಡುವುದು ಮಾವ. ನನ್ನ ಕೈ ಮಾವ. ನನ್ನ ಕೈ ಮಾವ. ನಿಮ್ಮ ಕೈ ಮಾವ ಅಲ್ಲ, ಕಾಲು ಮಾವ ಆಗ್ತಾರೆ ಬೇಕಾದ್ರೆ. ಹಾಗಲ್ಲ, ಆಡುವ ಕೈ. ಹೌದೌದು. ಅಲ್ಲಿ ಧರ್ಮರಾಯರೊಟ್ಟಿಗೆ ನಾನೇ ಆಡಬೇಕು. ಅದರ ಬದಲಾಗಿ ನನ್ನ ಕೈ ಮಾವ. ಹೌದು, ಮಾವ ಕೈ. ಕೈ ಮಾವ. ಮಾವ, ಈಗ ದೊಡ್ಡ ಸಮಸ್ಯೆ ಉಂಟಲ್ಲ. ನಿನ್ನ ಸಮಸ್ಯೆ ಜೀವನದಲ್ಲಿ ಮುಗಿಲಿಕ್ಕೆ ಇಲ್ಲ. ಅಲ್ಲ, ಮುಗಿಯುವುದಂದ್ರೆ ಹೇಗೆ ಮುಗಿಯುವುದು? ಈಗ ಪಾಂಡವರನ್ನು ಇಲ್ಲಿಗೆ ಬರಿಸಲಿಕ್ಕೆ ಕರ್ಣನನ್ನು ಕಳಿಸಿದ್ರೆ ಬಂದಾರ? ಖಂಡಿತ ಬರ್ಲಿಕ್ಕಿಲ್ಲ. ನಾನೇ ಹೋದ್ರೆ ಬಂದಾರ? ನಿನ್ನ ಹೆಸರು ಹೇಳಿ ಅವರು ಅಕ್ಕಿ ಹಾಕಿದ್ರೆ ಅನ್ನ ಆಗ್ಲಿಕ್ಕಿಲ್ಲ. ನೀವೇ ಹೋದ್ರೆ ಬಂದಾರ? ನನ್ನನ್ನು ನೋಡಿದ್ರೆ ಆಗುದಿಲ್ಲ. ಹಾಗಾದ್ರೆ ಒಂದು ಉಪಾಯ ಆಗ್ಬೇಕು. ಏನು? ಅಪ್ಪನನ್ನು ಒಪ್ಪಿಸಿ ವಿದುರನನ್ನು ಇಲ್ಲಿಂದ ಅಲ್ಲಿಗೆ ಕಳಿಸಿ ಪಾಂಡವರನ್ನು ಬಿಡರ ಸಮೇತ ಇಲ್ಲಿಗೆ ಬರಿಸಿದ್ರೆ ಬಿದ್ದಿರೇ ಭಾವ ಅಂತ ಹೇಳಿದ ದ್ರೌಪದಿಯ ಬಾಯಲ್ಲಿ ಗೆದ್ದಿರೇ ಭಾವ ಅಂತ ಹೇಳಿಸ್ತೇನೆ. ಇನ್ನು ಹೆಚ್ಚು ಹೊತ್ತಿಲ್ಲ. ಒಂದು ತೊಟ್ಟು ರಕ್ತ ಹರಿಯದೆ ಅವರ ಸಕಲ ಸಾಮ್ರಾಜ್ಯದ ಸಿರಿ ಸಂಪತ್ತು ನಮ್ಮ ಒಳಗೆ. ಇನ್ನು ಹೆಚ್ಚು ಹೊತ್ತು ಮಾಡಬಾರ್ದು. ಸಭೆಯ ವಿಫಲನಾಗ ತೋರಿಸುವ ಮುಂದೈತರನು ಬರಿಗಲ್ಲಿ ರಂಜಿಸುವ
ಕರೆದನು ಜಾತವೈರಿಯು ಕರೆದನು ಕೌರವ, ನಮ್ಮಪ್ಪನ ಕರೆಗೆ ಹೋಗೊಟ್ಟು ನೀವು ಬಂದಿದ್ದೀರಿ. ಕರೆಸಿಕೊಂಡಿದ್ದಾರಲ್ಲ, ಬೇರೇನೂ ಅಲ್ಲ. ಈಗ ನೀವು ರಾಜಸೂಯಾಧರದಲ್ಲಿ ಬಹಳಷ್ಟು ಬಳಲಿದವರು. ನಿಮ್ಮಯ್ಯನಿಗೆ ಸ್ವಸ್ಥಾನ ಸಿಕ್ಕಿದೆ. ಅಲ್ಲಿಯ ಆಡಂಬರವನ್ನು ವೈಭೋಗವನ್ನೆಲ್ಲ ಕಂಡು ಬಂದ ನಾನು ಹಿತೇಚ್ಛವಾಗಿ ನಿಮ್ಮ ಒಂದು ಸಂತೋಷಕ್ಕಾಗಿ ನಾನು ಒಂದು ವೈಭವದ ಮಂಟಪ ಮಾಡಿದ್ದೇನೆ. ಮಂಟಪ? ಓಹೋ, ಸುಹೃದ್ಯೂತವಾಗಿ ನಾವೊಂದು ನಾಕಾಟ ದ್ಯೂತ ಮಾಡಿ ಒಂದು ಸಮಾಧಾನದಲ್ಲಿ ಸ್ವಲ್ಪ ಹೊತ್ತು ಕಳೆಯುವ. ದ್ಯೂತ? ಹೌದು, ದ್ಯೂತ. ಬೇಡವೈ ದ್ಯೂತ ದುರ್ವ್ಯಸನವು ಇದರಿಲ್ಲದ ಕೇಳಗದಿರದು ಆಡಿಕೆಂದನು ಹಿಂದೆ ನಳರಾಜನ ದಯದಿಂದ ರೂಢಿ ಪದ ಪ್ರೀತಿಯೋ ಪೀಡ ಸುಯೋಧನ, ಧರ್ಮರಾಯ, ದೊಡ್ಡಪ್ಪನ ಆಮಂತ್ರಣಕ್ಕೆ ಗೌರವವನ್ನು ಸೂಚಿಸಿ ನಾವೆಲ್ಲವರೂ ಹಸ್ತಿನೆಯನ್ನು ಸೇರಿದವರು. ಬಹಳ ಸಂತೋಷ ಆಗುತ್ತದೆ. ಯಾಕೆ? ಹಸ್ತಿನೆಯನ್ನು ನಮಗೆ ಹೊಸದಲ್ಲದೇ ಇದ್ರೂ ಕೂಡ ಇಲ್ಲಿಯ ವರ್ತಮಾನದ ವೈಭವಗಳನ್ನೆಲ್ಲ ನೋಡುವಾಗ ಮನಸ್ಸಿಗೆ ಸಮಾಧಾನವೂ ಆಗುತ್ತದೆ. ಎಷ್ಟಾದ್ರೂ ನಮ್ಮವರೇ ಅಲ್ವಾ? ಅಲ್ಲ, ದ್ಯೂತಾಡುವ ಅಂತ. ದ್ಯೂತದ ವಿಷಯಕ್ಕೆ ನೀನು ಹೇಳ್ತಾ ಸರಿ. ಸುಯೋಧನ, ಯೋಚನೆ ಮಾಡು. ಹೇಗೆ? ಇವತ್ತಿನದ್ದಲ್ಲ, ನಮ್ಮ ಪರಂಪರೆಯ ಬಗ್ಗೆ ಯೋಚನೆ ಮಾಡಬೇಕು. ಏನು? ನಮ್ಮ ಹಿರಿಯನಾದಂತಹ ನಳ ಅಂದು ದ್ಯೂತವನ್ನಾಡಿ ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದಾನೆ. ಅದೊಂದು ಒಳ್ಳೆಯ ಅಭ್ಯಾಸವು. ಪ್ರಪಂಚದಲ್ಲಿ ದುರ್ವ್ಯಸನ ಎಂಬ ಹಾಗೆ ಕರೆಸಿಕೊಂಡದ್ದು ದ್ಯೂತ. ಆ ಕಾರಣದಿಂದಲೇ ಹೇಳ್ತಾ ಇದ್ದೇನೆ. ಹೇಗೆ? ಒಂದು ವೇಳೆ ನಾವು ದ್ಯೂತ ಆಡಿದೆವು ಅಂತಾದ್ರೆ ಮುಂದಕ್ಕೆ ತೊಂದರೆ ಆಗುತ್ತದೆ, ಅಪಾಯ ಬರ್ತದೆ, ಕಷ್ಟ ಬರ್ತದೆ. ಬೇಡಯ್ಯ, ಬೇಡ. ಧರ್ಮರಾಯ, ದ್ಯೂತಗೆ ಕರೆದರೆ ಮಾತ ಎಂಬುದರಿಯನು ಶಕುನಿ ಚಂಡರೇ. ಧರ್ಮರಾಯ, ಶಕುನಿ ಮಾವ, ನಿನ್ನನ್ನು ಪ್ರಪಂಚದಲ್ಲಿ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ರಾಜರಲ್ಲಿ ನೀನು ಶ್ರೇಷ್ಠರಾದವ ಅಂತ ಹೇಳ್ತಾರೆ. ಸರಿ. ಆದ್ರೆ ನಿನ್ನ ಯೋಗ್ಯತೆ ಏನಂತೇಳಿ ಇಲ್ಲಿ ಬಂದ್ರೆ ಮಾತ್ರ ಅರ್ಥ ಆಗ್ತದೆ. ಏನಾಗಿದೆ ಈಗ? ನಿನ್ನ ತಮ್ಮಂದಿರೆಲ್ಲ ಒಂದು ಸೂತ್ರೋತ್ಯವನ್ನು ಆಡುವ ಅಂತೇಳಿ ಪ್ರೀತಿಯಿಂದ ಕರೆದಾಗ ಒಳ್ಳೆ ಅವರು ಹಾಗಾಗಿದ್ದಾರೆ ಹೀಗಾಗಿದ್ದಾರೆ. ಅವರಿಗೆಲ್ಲ ಶನಿ ದಶೆ ಪ್ರಬಲವಾಗಿತ್ತು, ಅವರು ಸೋತೋಗಿದ್ದಾರೆ. ನೀನು ಹಾಗಲ್ಲ. ಅದು ಒಳ್ಳೆ ಅಭ್ಯಾಸ ಅಲ್ಲ, ಆದ್ದರಿಂದ ಬೇಡ ಅಂತ. ದೇವರ ದೇವೋತ್ತಮರೇ ನಿಮಗೆ ಅವನ ಆಶೀರ್ವಾದ ಕೊಡ್ತಿರುವಾಗ ಇಂಥ ಒಂದು ಪ್ರಕರಣದಲ್ಲಿ ಆಡೋದು ಸರಿಯಲ್ಲ ಅಂತ ಹೇಳ್ತಾರೆ. ನೀನು ಗಂಡಸ, ನೀನನ್ನು ಧರ್ಮರಾಯ ಅಂತ ಯಾರಾದ್ರೂ ಕಂಡಾಡ್ತಾರ? ದ್ಯೂತಗೆ ಕರೆದಾಗ ಬಾರನ್ನುವ ಗಂಡೆ ಗಂಡೆ ಧರ್ಮರಾಯ. ನಾಳೆಯಿಂದ ನಿನ್ನನ್ನು ಜನರು ಧರ್ಮರಾಯ ಅಂತ ಹೇಳ್ಯಾರು. ಒಂದು ಗಂಡಸಾಗಿದ್ರೆ ಅಪ್ಪನಿಗೆ ಹುಟ್ಟಿದ್ದು ಹೌದಾಗಿದ್ರೆ ಈ ಕ್ಷೇತ್ರದಲ್ಲಿ ಇವ ಕರೆಯುವಾಗ ದ್ಯೂತವಾರ್ಧನ ಬಿಟ್ಟು ಸುಮ್ಮನೆ ನೆಲನೋಟದ ಅಂತ ಬೇಡ. ಮನಕ್ಕೆ ಬರದು ದ್ಯೂತದಿ ಮನವೇನು ಮನವಿದ್ದನು ಮಾವ, ಕ್ಷತ್ರಿಯ ಪಂಥಕ್ಕನುಗುಣವಾಗಿ ದ್ಯೂತಕ್ಕೆ ಆಮಂತ್ರಣವನ್ನು ಕೊಟ್ಟಾಗ ಅರಸನಾದವದನ್ನು ಸ್ವೀಕರಿಸಲೇ. ಶಬ್ದ ವ್ಯಸನಗಳಲ್ಲಿ ಅದೂ ಒಂದಲ್ಲವೇ? ನ್ಯಾಯೋಚಿತವಾದಂತಹ ಮಾತೇ ಸರಿ. ದ್ಯೂತಕ್ಕೆ ಅಂತ ಕರೆದಿದ್ದೀರಿ, ಆಹ್ವಾನವನ್ನು ಸ್ವೀಕರಿಸ್ತೇನೆ, ನಾನು ಒಪ್ಪಿದವನಿದ್ದೇನೆ. ಹೌದು, ದ್ಯೂತ ಆಡುವುದೇನೋ ಹೌದು, ಆದ್ರೆ ಹಾಗೆ ಆಡುವುದು. ಮತ್ತೆ
ನಮ್ಮ ಒಂದು ಅಂತಸ್ತಿಗೆ ಸರಿಸಮವಾಗಿ ಆಡಬೇಡುವ ನಾವು. ಗಾಡಿಗೆ ಬರ್ತಾ ಇದ್ದಾನೆ. ಹಾಗೆ ಒಟ್ಟು ಒಂದು ವಿರೋಧ ಧರ್ಮರಾಯ ನಮ್ಮ ಅಣ್ಣ ಒಂದು ಮಾನದ ಬಗ್ಗೆ ಉಂಟಲ್ಲ, ಅವ ಜೀವ ಬಿಟ್ಟವನವ. ಮಾನ ಮರ್ಯಾದೆಗೆ ಬೇಕಾಗಿ ಈಗ ಜೀವ ಬಿಟ್ಟವನು ಆಡದೆ ಮಾಡುವವ ರೂಢಿ ಉಂಟವ. ಶಾಸ್ತ್ರ ಪಂಥಕ್ಕೆ ಅನುಗುಣವಾಗಿ ದ್ಯೂತವನ್ನು ಆಡಿಯೇ ಸಿದ್ಧ. ಹಾಗಿದ್ರೆ ನಾವು ಪ್ರಾರಂಭ ಮಾಡಬೇಕು. ಈಗ ನಿಜವಾಗಿ ಅಪ್ಪನಿಗೆ ಹುಟ್ಟಿದವ. ಹೌದೌದು, ಪ್ರಾರಂಭ ಮಾಡುವುದು ಹೌದು. ಸುಯೋಧನ ಕೇವಲ ವಿನೋದಕ್ಕೆ ದ್ಯೂತ ಅಲ್ಲ, ಒಡ್ಡಾವಡ್ಡಿ ಪಣಕ್ಕಿಟ್ಟು. ಹೌದು, ಪಣಕ್ಕಿಟ್ಟು ಹಾಗಾದ್ರೆ ಸಿದ್ಧನಿದ್ದೆ. ಯಾವುದೇ ನನ್ನ ಕೈ ಮಾವ ಅಲ್ಲ, ಈಗ ಆಡುವುದಿಲ್ಲ, ನಾವಿಬ್ಬರು ಆಡುವುದಲ್ವ? ಅಲ್ಲ, ಆಟ ನಮಗೆ ಇಬ್ಬರಿಗೆ. ಆದ್ರೆ ಕೂತ್ಕೊಂಡು ನನ್ನ ಪರವಾಗಿ ಆಡುವುದಕ್ಕೆ ಮಾವ. ಹೌದು, ನಿನ್ನ ಪರವಾಗಿ ನನ್ನ ಮಾವ. ಅವ ಆಟ ಮಾಡಿಸಿದ್ ಮಾತ್ರ ಇಷ್ಟು ವರ್ಷದಲ್ಲಿ, ಆಟ ಆಡ್ಲಿಲ್ಲ ಎಲ್ಲಿ. ಅಲ್ಲ, ನಿನ್ನ ಪರವಾಗಿ ಆಡುವುದಿದ್ರೆ ಜನ ಮಾಡ್ಬೋದಲ್ವಾ? ಈಗ ಮಾವ ಸೋತಾರೆ, ಮಾವ ಸೋತ್ರೆ ನಾನು ಸೋತಾಗೆ. ಹೌದು, ಮಾವ ಸೋತ್ರೆ ನಾನು ಸೋತಾಗೆ. ನಾನು ಗೆದ್ರೆ ನೀನು ಗೆದ್ದಾಗೆ, ನಾನೇ ಗೆದ್ದ. ಹೌದು, ಸರಿ. ಹಾಗಾದ್ರೆ ಪ್ರಾರಂಭ ಮಾಡುವ. ನೋಡು, ಸ್ವಲ್ಪ ಮುಂದೆ. ಯಾಕಂತೇಳಿದ್ರೆ ಈ ದ್ಯೂತ ಅನ್ನೋ ಒಂದು ಕ್ರೀಡೆ ಉಂಟಲ್ಲ, ಇದರಷ್ಟು ಶ್ರೇಷ್ಠಕರವಾದದ್ದು ಈ ಪ್ರಪಂಚದಲ್ಲಿ ಬೇರೆ ಯಾವುದಿಲ್ಲ. ಅಪ್ಪ ಅಮ್ಮನಿಗೆ ಬೇಕಾದ್ರೆ ಜೀವ ಎಳಿತಿರ್ಲಿ, ನನ್ನ ಮನೆಗೆ ಬೆಂಕಿ ಬೀಳಲಿ, ಅಥವಾ ಹೆಂಡತಿ ಯಾರ ಜೊತೆಯಲ್ಲಿ ಓಡಿ ಹೋಗ್ಲಿ, ಅತ್ಯುತ್ತಮವಾದಂತಹ ಕ್ರೀಡೆ ಅಂತ ಹೇಳಿದ್ರೆ ಇದರಷ್ಟು ದೊಡ್ಡ ಕ್ರೀಡೆ ಬೇರೆ ಯಾವುದಿಲ್ಲ. ಮನೋರಂಜನೆಗೂ ಆಯ್ತು. ಬೇರೆ ಯಾವ ಕ್ರೀಡೆಯಲ್ಲಾದ್ರೂ ಮನೆಯವರಿಗೆ ಆಪತ್ತು ಬಂದಾಗ ಓಡಿ ಹೋಗ್ತಾರೆ. ಈ ಕ್ರೀಡೆಗೆ ಕುಳಿತಾದ ಮೇಲೆ ಮನೆಗೆ ಬೆಂಕಿ ಬಿಟ್ಟು ಸುಟ್ಟು ಕರಕಲಾಗಿ ಹೋದರೂ ಈ ಕ್ರೀಡೆಯಿಂದ ಅವರು ವಿಜಯವನ್ನು ಗಳಿಸದೆ ಹಿಮ್ಮೆಟ್ಟುವ ಪ್ರಶ್ನೆಯೇ ಇಲ್ಲ. ಹಾಗಲ್ವಾ ಮಾವ ಇಲ್ಲಿಗೆ ಬಂದದ್ದು? ಅದಕ್ಕಲ್ವಾ ಇದಕ್ಕೆ ವ್ಯಸನ ಅಂತ ಹೇಳಿ. ಅದು ಮಾತು. ನನಗೂ ಅಭ್ಯಾಸ ಉಂಟು, ಅವನಿಗೂ ಸಾಧಾರಣ ಅಭ್ಯಾಸ ಉಂಟು. ಆಡಿದರು ಲೆತ್ತ ಪಗಡೆಯ ಉಭಯ ರಾಗ, ಆಡಿದರು ಲೆತ್ತ ಪಗಡೆಯ ಜನಪಧರ್ಮದಲಯದಾಗ ಎನಿಗೆ ಕೋಟಿ ಧನವ ಹಣವನೊಟ್ಟಿ ಕೈಲು ಸುಬಲ ತನಯದ ಕೊನೆಯುಂದಾಗಿ ಆಡಿದರು ಲೆತ್ತ ಪಗಡೆಯ. ನಿರ್ದಿಷ್ಟವಾದಂತಹ ಚಿಹ್ನೆಗಳದು ಇರ್ತದೆ. ಹಾಗಾಗಿ ಪರಸ್ಪರ ತಿರುಗಿಕೊಂಡಾಗ ಅದು ಹೇಗೆ ಬೀಳ್ತಂತ ಹೇಳಲಿಕ್ಕೆ ದಿನದ ಎಷ್ಟುಂಟು ಏನುಂಟು. 8 ಕೋಟಿ ಧನವನ್ನು ಪಣವಾಗಿಟ್ಟಿದ್ದೆ. ನಮ್ಮದು ಕೋಟಿ. ನಿಮ್ದು 8 ಕೋಟಿ, ಇವಂದು 8 ಕೋಟಿ. ನಿಮ್ಮದುಂಟಲ್ಲ ಒಟ್ಟು 16 ಕೋಟಿಯ ಒಡೆಯ ನಾನು ಈಗ. ಅಲ್ಲ, ಅದು ನಿಶ್ಚಯ ಆಗ್ಬೇಕು. ಹೌದು. ಯಾವ ನಿನಗೆ ಹರೆಯ ಜಿತೆಯ? ನಮ್ಮದು ಜಿತೆ. ಧರ್ಮರಾಯನ 8 ಕೋಟಿ ಹೋಯಿತು. ಒಳಗೆ 8 ಕೋಟಿ ಹೋಯಿತು. ಕೋಟಿ ತಗೊಂಡಿಲ್ಲ, ಬಿಡ್ಲಿಕ್ಕಿಲ್ಲ. ಮತ್ತೆ ಬಂದ ಹಲವಗಳ ವಸ್ತುಗಳನ್ನು ಫಲವನ್ನುತ್ತಿ ಪ್ರತಿಮಾನರಿಸಿದನು ಎತ್ತ ಹಾಕುತ್ತ ಆಡಿದನು ಪಗಡೆಯ. 8 ಕೋಟಿ ಹೋದ್ರೆ ಹೋಗಲಿ, ನಮ್ಮ ಭಂಡಾರ ಉಂಟು ಇಂದ್ರಪ್ರಸ್ಥದ್ದು. ಆ ಭಂಡಾರವನ್ನೇ ಧರ್ಮರಾಯ ಭಂಡಾರ ನಿಮ್ಮದೇನುಂಟು ಹೇಳಿ. ಈಗ ಭಂಡಾರ ಮಾಡೋಗ್ತದೆ. ಧರ್ಮರಾಯ ಭಂಡಾರ ತೆಗೆದ ಈ ಸಲ ಹೋಗ್ಲಿಕ್ಕಿಲ್ಲ. ಅದು ಧರ್ಮರಾಯನ ಭಂಡಾರ ನಮ್ಮ ಒಳಗೆ ಬಿತ್ತು. ಧರ್ಮರಾಯನ ಭಂಡಾರಿಗೆ ಒಳಗೆ ದಂಡಲ್ 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 ಒಳಗಾಯ್ತು. ನುಡಿದಮ್ಮರಾಯ ನದಿಯುಳು ನುಡಿಯಲ್ಲಿನ ಪದವನೊಡ್ಡೆ ಬಾಳು ಪಂಥವಿರಲು ಆಡಿದನ ಪಗಡೆಯಾಟವ. ಇಷ್ಟಕ್ಕೆ ಸುಮ್ಮನಾಗ್ತೇನೆ ಅಂತ ಭಾವಿಸಬೇಡಿ. ಹೋದದ್ದು ನಮಗೆ ಗಣ್ಯವೇ ಅಲ್ಲ. ಈಗ ಅಪ್ಪನಿಗೆ ಹುಟ್ಟಿದ ಮಾತು ಅದೆಲ್ಲ ಗಣ್ಯವೇ ಅಲ್ಲ. ಅಷ್ಟೇ. ಸಮಸ್ತ ಇಂದ್ರಪ್ರಸ್ಥವನ್ನೇ ಪಣವಾಗಿಟ್ಟಿದ್ದೇನೆ. ಇಂದ್ರಪ್ರಸ್ಥಕ್ಕೆ ಪ್ರತಿಯಾಗಿ ನಮ್ಮ ಹಸ್ತಿನೇ. ಸಂಪೂರ್ಣ ಹಸ್ತಿನಾವತಿಯನ್ನು ನಾವು ಹೊರಬಿಟ್ಟಿದ್ದೇವೆ. ನಿಮಗೆ ಯಾವ್ದು ಹರೆಯ ಜಿತೆಯ? ಜಿತೆಯ ಈ ಬಾರಿ ಜಿತೆ. ನಮಗೆ ಹರೆ 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 ಜಿತೆ ಹರೆ 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 ಹರೆ.
ಇನ್ನೇನು ನಿಲ್ಲುವುದಿಲ್ಲ. ಏನು? ಇಷ್ಟಕ್ಕೆ ನಿಲ್ಲುವುದಿಲ್ಲ. ಎಲ್ಲವನ್ನು ಕಲ್ತ್ಕೊಂಡೆಲ್ಲ ಇನ್ನೇನುಂಟು? ನಮ್ಮಲ್ಲಿ ಇನ್ನೂ ಉಂಟು. ಯಾಕೆ? ನನ್ನ ಚಿಕ್ಕಮ್ಮನ ಮಕ್ಕಳಿದ್ದಾರೆ. ಇಷ್ಟಕ್ಕೆ ಇನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ತಮ್ಮಂದಿರು ಇಷ್ಟ ಆದ ಮೇಲೆ ಇನ್ನು ಬಿಡ್ಲಿಕ್ಕಿಲ್ಲ. ಯಾವುದನ್ನಾದ್ರೂ ಪಣಕ್ಕಿಟ್ಟಾದ್ರೂ ಈ ಆಟ ಗೆಲ್ಲೇಬೇಕು. ಯಾರು ನಿಂತಿ? ನಾನು ಪಣಕ್ಕಿಟ್ಟಿದ್ದೇನೆ ನೋಡಿ ಮಾವ. ಕರ್ಣ ಅರ್ಥ ಆಗ್ತದ? ಆಗ್ತದೆ. ಎಲ್ಲ ಸೋತ. ಈಗ ಇವನ ಚಿಕ್ಕಮ್ಮನ ಮಗ ನಕುಲ. ಯಾಕೆ ಚಿಕ್ಕಮ್ಮನ ಮಗ? ಯಾಕೆ ಚಿಕ್ಕಮ್ಮನ ಮಗ. ಚಿಕ್ಕಮ್ಮನ ಮಗ. ಯಾಕೆ ಚಿಕ್ಕಮ್ಮನ ಮಗ? ಯಾಕೆ ಚಿಕ್ಕಮ್ಮನ ಮಗ? ಚಿಕ್ಕಮ್ಮನ ಮಗ ಅಂತ ಹೇಳಿದ್ರೆ ಇವನು ಹಣವಿಟ್ಟು ಅವರನ್ನು ಹೊಂಡ ದೂಡಿ ಇವನು ಹಾಲ ನೋಡುವ ಆಲೋಚನೆಯಲ್ಲಿದ್ದಾನೆ. ಎಲ್ಲ ಅಷ್ಟೇ. ಪಾನ ಸಿಟ್ಟಿದ್ದಮ್ಮ ನಿಮ್ಮದೆಂತದ್ದು? ನಮ್ಮಲ್ಲಿ ದುಸ್ಸಹ. ನಮ್ಮಲ್ಲಿ ದುಸ್ಸಹ. ಬರ್ಲಿಯಾ? ಚಿತ್ತೆ. ಹರೇ ಚಿತ್ತೆ. ಚಿತ್ತೆ. ನಕುಲ ಹೋಯ್ತು. ನಕುಲ ಹೋಯ್ತು. ಸಹದೇವನಿದ್ದ. ಸಹದೇವ ಹರೇ ಗಿಡ್ಡೆಯ. ಹರೇ ನಮಗೆ ಸಹದೇವ ಹೋಯ್ತು. ನಕುಲ ಹೋಯ್ತು, ಸಹದೇವ ಹೋಯ್ತು, ಇಬ್ಬರೂ ಹೋಗ್ಲೇವು. ಆಗಲಿ. ಇನ್ನಿಲ್ಲ ಚಿಕ್ಕಮ್ಮನಿಗೆ ಎರಡೇ ಮಕ್ಕಳು. ಹೇಳಿ ಮುಗೀತು. ಏನಿಲ್ಲ. ನನ್ನ ತಮ್ಮಂದಿರಲ್ಲಿಲ್ಲ ಯಾರು? ಎಲ್ಲ ಅವರನ್ನೇ ಹಣ ಬಿಡ್ತಾ ಇದ್ದೀರ. ಬೇರೆ ಏನಾದ್ರೂ ಒತ್ತೇಡು. ಪಾರ್ಥನಿದ್ದಾನೆ. ಪಾರ್ಥನಿಗೆ ದುರ್ತರ. ಪಾರ್ಥನಿಗೆ ದುರ್ತರ. ಹಾಕಿ ಹರೇ ಗಿಡ್ಡೆಯ. ದುರ್ತರ. ಹರೇ ದುರ್ತರ. ಗೀತೆ. ಭೀಮಸೇನನ್ನೇ ಪಣಕ್ಕಿಡ್ತಾ. ಭೀಮಸೇನ ಅಮಾವ ಭೀಮಂತೆ. ಹಿಡ್ಕೊಳ್ಳ. ಯಾಕೆ ಹೆದರಿ ಸಾಯ್ತೀರಿ ಮತ್ತೆ? ಬರ್ಲಿಲ್ಲ, ಹೇಳಿದ್ದು ಮಾತ್ರ. ಭೀಮ ಬರ್ಲಿಲ್ವಾ? ಯಾಕೆ ಹೆದರಿ ಸಾಯ್ತೀರಿ? ಹೆದರಿದಲ್ಲ ಅವ. ಎಲ್ಲಿಂದ ಅವನು ಕರ್ಕೊಂಡ್ ಬರ್ಲಿಕ್ಕೆ ಹೋದಂತ. ಭೀಮನಿಗೆ ದುಶ್ಯಾಸನ. ಹರೇ ಗಿಡ್ಡೆಯ. ದುಶ್ಯಾಸನ. ಇನ್ಯಾರು? ನನ್ನನ್ನು ನಾನೇ ಪಣಕ್ಕಿಟ್ಟಿದ್ದೇನೆ. ನಿನಗೆ ನಾನೇ. ಧರ್ಮರಾಜ ಕೌರವನೇ. ಈಗ ನಿನಗೆ ಸಾಮರ್ಥ್ಯ ಉಂಟ ನೋಡು. ಯಾರು ಸೋತ್ರಾಡಿಯಲ್ಲಿ ಆಗ್ಬೇಕಿರಲಿ. ಈ ಸಲ ಚಿತ್ತೆ. ನಮಗೆ ಹರೇ. ಈ ಬಾರಿ ಚಿತ್ತೆ. ನಮಗೆ ಹರೇ. ಚಿತ್ತೆ. ಹರೇ ಕೌರವ. ಹರೇ ಕೌರವ. ಈ ಕೌರವ ತೆಗೀರಿ. ಹರೇ ಕೌರವ. ಪಣವಿಲ್ಲ ನಿನಗೆ ನಾನು ಎರೆಯುವುದಿರ ನೃಪತಿಗೆ. ಧರ್ಮರಾಯ, ಬಹಳಷ್ಟು ಕೊಚ್ಚಿಕೊಂಡೆ ನಾನು. ಹಾಗೆ ನಾನು ಹೀಗೆ ಅಂತೇಳಿ ಎಲ್ಲರನ್ನೂ ಒತ್ತಿ ಇಟ್ಟಾಗಿ ನೀನು ಕಳ್ಕೊಂಡೆ. ಇನ್ನು ನಿನ್ನಲ್ಲಿ ಏನುಂಟು? ದಟ್ಟ ದರಿದ್ರದವನೇ. ಮೊದಲು ಹೇಗಿತ್ತು ನಿನ್ನ ಬದುಕು ಹಾಗೆ ಆಯಿತು. ಇನ್ನು ಕಂದ ಮೂಲಾದಿಗಳನ್ನು ಸೇವಿಸಿಕೊಂಡೇ ಬದುಕುದು. ನಿನ್ನ ಜನ್ಮಕ್ಕೆ ಚಿಕ್ಕಾರ. ಅಡಗುವೆನೆ ನೋಡಿ ನಿನ್ನ ಗರ್ವವ ಮುರಿದೆ. ಲಲನೆ ಪಾಂಚಾನೆಯ ಹಣವಿಟ್ಟೆ ಹಾಡೆನಲು. ಹಂಗಿಸ್ತಾ ಇದ್ದೀರಿ? ಇಲ್ಲಪ್ಪ. ಹಣಕ್ಕಿಸ್ತಾ ಇದ್ದೀರಿ? ಇಲ್ಲಪ್ಪ. ನಮ್ಮಲ್ಲೇನು ಇಲ್ಲ ಎಂಬ ಹಾಗೆ ಭಾವಿಸಿಕೊಂಡಿರೋ. ಇನ್ನೇನುಂಟು? ಅಳುಕುವೇನೆ. ಇಷ್ಟಕ್ಕೆ ಧೃತಿ ಕೆಡುವವ ಈ ಯುಧಿಷ್ಠಿರನಲ್ಲ. ಏನು ಹೇಳ್ತಾ ಇದ್ದೀರಿ? ಇನ್ನಲ್ಲಿ ಏನುಂಟು ಅಂತ? ಏನಿಲ್ಲ ಅಂತ. ಇನ್ನಲ್ಲಿ ಏನುಂಟ? ಅನರ್ಘ್ಯವಾದಂತಹ ರತ್ನವನ್ನು ಹೊಂದಿದವನು. ಎಲ್ಲುಂಟು? ಯಾವುದುಂಟು? ನಮ್ಮ ಐವರ ಮಡದಿಯಾದಂತಹ ಪಾಂಚಾಲೆ ಆ ದ್ರೌಪದಿಯನ್ನೇ ಪಣಕ್ಕಿಡ್ತಾ ಇದ್ದೇನೆ. ಭಾನುಮತಿ, ನಿನ್ನ ಹೆಂಡತಿಗೆ ಇವನ ಹೆಂಡತಿ. ಈಗ ನಿಮ್ಮ ಸಾಮರ್ಥ್ಯ. ಈಗ ಅವರವರೇ ನೋಡ್ಬೇಡಿ. ನಿನ್ನ ಹೆಂಡತಿಗೆ ಅವನ ಹೆಂಡತಿ. ನಿನ್ಗೆ ಯಾವ್ದು? ಹರೇ ಗಿಡ್ಡೆಯ. ನಾನು ಮತ್ತೆ ಹರೇ. ಹರೇ. ಎಲೆ ಸಂಯೋಜನ ಕೊಟ್ಟ ಮಾತಿಗೆ ಗಿಳಿದು ಕೊಟ್ಟೆನು ಸಕಲ ಚಾತುರ್ಫಲವನ ಭಂಡಾರ ಸಹಿತ ಗಳಿಯಲೈವರನು. ಜನದ ಮುಖಿ ಧರೆ ಸಹಿತ ನಿನಗೆ ಎರುತ್ತಲಿ ಬೆರಳು ಸೊಳ್ಳೆಯಲಿ
ಎಲೆ ಸುಯೋಧನ ಕೊಟ್ಟ ಮಾತಿಗೆ ಗೆಲಿದು ಕೊಟ್ಟೆ ಕೌರವ ನಿನ್ನ ಮಾವ ಹಾಗೆ ಹೀಗೆ ಅಂತೇಳಿ ಕೇವಲ ಕರ್ಣನ ಬಲಾಢ್ಯದ ಮಾತುಗಳನ್ನು ಕೇಳಿ ಯುದ್ಧಕ್ಕೆ ಹೊರಟಿದ್ರೆ ಏನಾಗ್ತಿತ್ತು? ಎಷ್ಟೋ ಜನರ ಸಾವಾಗುತ್ತಾ ಇತ್ತು. ಒಂದು ಬಿಂದು ರಕ್ತ ಬೀಳದಾಗೆ ಸರ್ವ ಸಾಮ್ರಾಜ್ಯವು ನಿನ್ನ ವಶ ಆಗಲಿವೆ. ಶಕ್ತಿಗಿಂತ ಯುಕ್ತಿ ಮೇಲೆ ಬಹಳ ಸಂತೋಷ ಆಯಿತು. ನೀವು ಹೇಳಿದ ಮಾತನ್ನು ನಡೆಸಿದ್ದೀರಿ. ಸರಿ, ಸ್ವಲ್ಪ ವಿಶ್ರಾಂತಿ ಪಡೆಯಿರಿ, ಬೇಕಾದ್ರೆ ಕರೆಸಿಕೊಳ್ತೇನೆ. ಈ ಸಾಮ್ರಾಜ್ಯವನ್ನು ಹೇಗೆ ಉಪಯೋಗಿಸಿಕೊಳ್ಬೇಕು, ಅವರನ್ನು ಹೇಗೆ ಬಳಸಿಕೊಳ್ಬೇಕೆನ್ನೋದು ನಿನ್ನ ಬುದ್ಧಿವಂತಿಕೆ ಬಿಟ್ಟದ್ದು. ಇದು ನನ್ನ ಸರ್ವಶಕ್ತಿಯನ್ನು ನಿನಗೆ ಹಾಕಿದ್ದೇನೆ. ನೀನು ಸ್ವಲ್ಪ ವಿಶ್ರಾಂತಿ ಪಡೆ. ನಾನು ಏನು ಅಂತ ಇಲ್ಲಿ ನನ್ನ ಶಕ್ತಿಯನ್ನು ಅವನ ತಲೆ ಮೇಲೆ ಪ್ರಕಟಗೊಳಿಸಿದೆ. ಇನ್ನು ನನ್ನ ಶಕ್ತಿಯನ್ನು ನಿನಗೆ ಒಳಗೆ ತೋರಿಸ್ತೇನೆ. ಆಯ್ತು.